ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಇದರಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೆ ಅಂತ ತೋರಿಸಿದ್ದೆ ನಿಮಗೆ. ನೋಡಿ, ಅದೆಲ್ಲ ಮೊಳಕೆ ಬರ್ತಾ ಇದೆ. ಆಲ್ಮೋಸ್ಟ್ ಆಗಿ ಒಂದು 10 ದಿನ ಆಯಿತು. ಅಲ್ಲಲ್ಲಿ ಒಂದೊಂದು ಬರ್ತಾ ಇದೆ ಈಗ. ನೋಡಿ, ಇದರಲ್ಲಿ ಅದೊಂದು ಸ್ವಲ್ಪ ಹುಳುಕಿಡ್ದಂಗಾಗಿತ್ತು, ಹಾಗಾಗಿ ನಾನು ಹಾಕಿದ್ದೆ. ನೋಡಿ, ಅದರಲ್ಲೇ ಚೆನ್ನಾಗಿರೋದೇನಿದೆಯಲ್ಲ ಅದೆಲ್ಲ ಬಂದಿದೆ. ಇದರಲ್ಲೊಂದು ಸ್ವಲ್ಪ ಈ ರೀತಿಯಾಗಿ ಬಂದಿದೆ, ವೇಸ್ಟ್ ಆಗಲಿಲ್ಲ. ಹಾಗೆ ಇದು ಹತ್ತಿಕಾಯಿ ಈಗ ನೋಡಿ ಒಣಗ್ತಾ ಇದೆ. ಇದು ಒಣಗಿದ ಮೇಲೆ ಇದರಲ್ಲಿ ಹತ್ತಿ ಸಿಕ್ಕುತ್ತೆ. ಸ್ವಲ್ಪ ಹುಳ ಹತ್ಕೊಂಡಂಗಾಗಿದೆ. ಇನ್ನೊಂದು ಸ್ವಲ್ಪ ಇದು ಬಿಟ್ಕೊಂಡ್ಮೇಲೆ ತಕ್ಕೋಬೇಕು. ಹಾಗೆ ಇದು ಮೊನ್ನೆ ಒಂದು ಫರ್ಟಿಲೈಸರ್ ಹಾಕಿದ್ದೀನಿ. 3 ದಿನ ಆದಮೇಲೆ ಇದನ್ನು ಯೂಸ್ ಮಾಡಬೇಕು. ನೋಡಿ, ಇದನ್ನು ಡೈಲಿ ಒಂದು ಸರಿ ಚೆನ್ನಾಗಿ ತಿರುತ್ತಾ ಇರಬೇಕು. ಇದು ಏನಂದರೆ ಎಲ್ಲ ಮಿಕ್ಸ್ ಇದೆ. ನಿಮಗೆ ನೆಕ್ಸ್ಟ್ ಇದ್ರದ್ದೇ ಒಂದು ವಿಡಿಯೋ ಹಾಕ್ತೀನಿ. ಗಿಡಗಳಿಗೆ ಮಾತ್ರ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಆ ಥರದ ಫರ್ಟಿಲೈಸರ್ ಇದು. ನೋಡಿ, ಇದನ್ನು ಈ ಥರ ತಿರುಗಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಟ್ಬಿಡಿ. ಹಾಗೆ ನೋಡಿ, ಈ ಮಿಕ್ಸರ್ ಜಾರ್ ಕೆಟ್ಟಿತ್ತು, ಇದರಲ್ಲೇ ನಾನು ಗಿಡ ಹಚ್ಚಿದ್ದೆ. ನೋಡಿ, ಹೂವು ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನೂ ಕೂಡ ಬೇರೆದರಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಇದರಲ್ಲಿ ಮೊಗ್ಗು ಕೂಡ ಬರ್ತಾ ಇದ್ದಾವೆ, ಹಾಗೆ ಉದುರ್ತಾ ಇದೆ. ಯಾಕೆ ಅಂದರೆ ಇದರಲ್ಲಿ ಸರಿ ಆಗ್ತಿಲ್ಲ, ರೂಟ್ ಬಾಂಡಿಂಗ್ ಆಗಿರಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಪಾಟ್ ರೆಡಿ ಮಾಡ್ತೀನಿ. ಆದಷ್ಟು ದಾಸವಾಳ ಗಿಡಗಳನ್ನು ಈಗ ರೀಪಾಟ್ ಮಾಡ್ಕೊಂಬಿಡಿ. ಇನ್ನೂ ಟೈಮ್ ಮಾಡೋಕ್ಕೆ ಹೋಗಬೇಡಿ, ಈ ವಾರದಲ್ಲೇ ಮುಗಿಸ್ಕೊಂಬಿಡಿ ರೀಪಾಟ್ ಏನಾದ್ರು ಇದ್ದರೆ. ಯಾಕಂದರೆ ಇನ್ನು ಬಿಸಿಲು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೂಗಳು ಕೂಡ ಈಗ ಬರೋ ಸೀಸನ್ನು. ಹೀಗಾಗಿ ಹೂಗಳು ಬರಬೇಕು ಅಂದರೆ ಬೇಗ ನೀವು ರೀಪಾಟ್ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ನೋಡಿ, ಹೂವು ತುಂಬ ಚೆನ್ನಾಗಿ ಅರಳ್ತಾ ಇದೆ. ಇದೆಲ್ಲ ಆನ್ಲೈನಿಂದ ತರಿಸಿರೋದು. ನಾನು ಬೇರೆ ಕಲರ್ ಅಂದ್ಕೊಂಡು ತರಿಸಿದ್ದೆ, ಬಟ್ ಇದೇ ಕಲರ್ ಬಂತು. ಹಾಗೆ ನಿಂಬೆ ಗಿಡದಲ್ಲಿ ಇಲ್ಲಿ ಒಂದು ಹಣ್ಣಾಗಿದೆ. ಹಾಗೆ ಇಲ್ಲೂ ಕೂಡ ಹಣ್ಣಾಗ್ತಾ ಇದೆ. ಇದನ್ನು ಕೂಡ ತೆಗಿತೀನಿ. ನೋಡಿ, 2 ಕಾಯಿ ಬಂತು. ಹಾಗೆ ಇಲ್ಲಿ ಹಾಗಲಕಾಯಿ ಆಗಿದೆ. ನೋಡಿ, ಇಲ್ಲಿ ಒಂದಿದೆ. ಒಂದು 3 ಕಾಯಿ ಇದೆ ಇವತ್ತು. ಇನ್ನೂ ಒಂದಿತ್ತು, ಎಲ್ಲೋಯ್ತು? ಇಲ್ಲೊಂದಾಗಿದೆ. ಇನ್ನೂ ಚಿಕ್ಕದಾಗ್ತಾ ಇದೆ. ನೋಡಿ, ಒಟ್ಟು 3 ಕಾಯಿ, 2 ನಿಂಬೆಹಣ್ಣು. ಇನ್ನು ಅಲ್ಲಲ್ಲಿ ಚಿಕ್ಕದಾಗಿ ಆಗ್ತಾ ಇದ್ದಾವೆ. ನೋಡಿ, ನನ್ನ ಮಗಳು ಕೂಡ ಹೂಗಳನ್ನ ತೆಗಿಯೋಕ್ಕೆ ಬಂದಿದ್ದಾಳೆ. ಅವಳೊಂದು ಸ್ವಲ್ಪ ಹೂಗಳನ್ನ ತಗೊಂಡಿದ್ದಾಳೆ. ನೋಡಿ, ಪಿಂಕ್ ಕಲರ್ ದಾಸವಾಳದಲ್ಲಂತೂ ಯಾವಾಗಲೂ ಹೂಗಳಿದ್ದೇ ಇರುತ್ತೆ. ಇದರಲ್ಲೂ ಕೂಡ ನೋಡಿ ಮೊಗ್ಗು ಎಷ್ಟಾಗಿದೆ ಅಂತ. ಇದರಲ್ಲೂ ಹೂ ಬಂದಿದೆ. ಇದರಲ್ಲಿ ಹಾಗೆ ಬಿಡ್ತೀನಿ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದರಲ್ಲಿ 2 ಮಲ್ಬೆರಿ ಕಪ್ಪಾಗಿದೆ. ಇದನ್ನು ತಗೊಂಡ್ಬಿಡ್ತೀನಿ. ಇದೊಂದು ಕಪ್ಪಾಗುತ್ತೆ, ಇಲ್ಲೊಂದು ಕಪ್ಪಾಗಿದೆ. ನೋಡಿ, ಶ್ರೀ ಈಗ ಮೆಲ್ಕ ಹೋಳಿಗೆ ಹಣ್ಣು ಅಂದರೆ ತುಂಬಾ ಇಷ್ಟ. ಹಾಗೆ ಈಗ ಇದರಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೆ, ಅದು ಕೂಡ ಬರ್ತಾ ಇದೆ. ನೋಡಿ, ಸ್ವಲ್ಪ ಬಂದಿದೆ. ಹಾಗೆ ಈ ಸ್ಟ್ರಾಬೆರಿ ಗಿಡದಲ್ಲೂ ಕೂಡ ಹೂ ಬಿಟ್ಟಿದೆ. ನೋಡಿ, ಇದೊಂದು ಮೊಗ್ಗಿದೆ. ಇದು ಕೂಡ ಕಾಯಿ ಆಗ್ತಾ ಇದೆ. ಇದನ್ನ ನಾನು ಇಲ್ಲೇ ಇಟ್ಟೆ, ತೆಗಿಲಿಲ್ಲ. ನಾನು ಕೆಳಗಡೆ ತೊಗೊಂಡೋಗ್ಬೇಕಿನ್ನ. ಆದರೆ ನೆರಳಲ್ಲಿ ಇಟ್ಟಿದ್ದೀನಿ.
ನೋಡಿ ಇದರಲ್ಲೂ ಕೂಡ ಕೊತ್ತಂಬರಿ. ಇದರಲ್ಲಿ ಎಷ್ಟಿದೆ ಅಂದರೆ ಕೊತ್ತಂಬರಿ ಸೊಪ್ಪು, ರಾಜಗಿರಿ ಸೊಪ್ಪು, ಆಮೇಲೆ ಕಿರ್ಕ್ಸಲಿ ಸೊಪ್ಪು, 3 ಸೊಪ್ಪಿದೆ ಇದು ಒಂದರಲ್ಲೇ. ಇದೊಂದು ಗಿಡ ಹಾಕಿದ್ದೀನಿ. ಇದು ಹಾಗೆ ಇಟ್ಟಿದ್ದು, ಅದು ತಾನೇ ಹತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಬೇರೆ ಏನಾದರೂ ಪಾಟ್ ಕೊಡಬೇಕು ಈಗ, ನೋಡೋಣ. ಹಾಗೆ ನಾನು ಮೊನ್ನೆ ಪೋರ್ಚುಲಕ್ಕ ರೀಪಾಟ್ ಮಾಡಿದ್ನಲ್ಲ, ಅದರ ಅಪ್ಡೇಟ್ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ಅಂತ. ಈಗ ಸೀಸನ್ ಇರೋದ್ರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಹಾಗೆ ಇದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಇಲ್ಲಿ ನೋಡಿ ಎಲ್ಲ ಚಿಗುರ್ತಾ ಇದೆ. ನಾನು ಬರೀ ಕಡ್ಡಿ ಹಾಕಿದ್ದೆ ಕೆಲವೊಂದರಲ್ಲಿ, ಇದಿಷ್ಟು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇನ್ನೊಂದು 15 ದಿನದಲ್ಲಿ ಹೂಗಳು ಬರೋಕ್ಕೂ ಶುರುವಾಗುತ್ತೆ. ಹಾಗೆ ನಾನು ಇಲ್ಲಿ ಕಟಿಂಗ್ ಹಾಕಿದ್ನಲ್ಲ, ಇದು ಏನೂ ಗ್ರೋತ್ ಇಲ್ಲ, ಬಟ್ ನೋಡಬೇಕು ಏನಾಗುತ್ತೆ ಅಂತ. ಇದು ಚೆನ್ನಾಗಿದೆ, ಏನು ಹಾಳಾಗಿಲ್ಲ. ಇದರಲ್ಲಿ ನೋಡಿ ಒಂದು ಎಲೆ ಬಂದಿದೆ. ಇದು 2 ಚೆನ್ನಾಗಿದೆ ಕಟಿಂಗ್, ಅದು 2 ಬರ್ಬೋದು. ಪಿಂಕ್ ಕಲರ್ ದಾಸವಾಳದ ಕಟಿಂಗ್ ಹಾಕಿದ್ದೆ ನಾನು, ಚೆನ್ನಾಗಿದೆ ಅದು ಕೂಡ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.